ಕ್ಲಾಸಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ನಿಮ್ಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಏನು ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿದ್ದೆ. ಲೈಕ್ ಟರ್ಮ್ ಅನ್ಲೈಕ್ ಟರ್ಮ್ ಹೇಳಿದ್ದೆ. ಇವತ್ತು ನಾನು ಹೇಳೋದು ಪ್ರಾಪರ್ಟೀಸ್ ಆಫ್ ಅಲ್ಜಿಬ್ರಾ. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ದು ಕೆಲವೊಂದಿಷ್ಟು ಪ್ರಾಪರ್ಟೀಸ್ ನ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಓಕೆ, ಫಸ್ಟ್ ನಾವು ಪ್ರಾಪರ್ಟೀಸ್ ನೋಡೋಣ. ನೀವು ಹೋಲ್ ನಂಬರ್ ಅಲ್ಲಿ ಏನ್ ಪ್ರಾಪರ್ಟೀಸ್, ಹೋಲ್ ನಂಬರ್ ಇಂಟಿಜರ್ಸ್ ಅಲ್ಲಿ ಏನ್ ಪ್ರಾಪರ್ಟೀಸ್ ನೋಡಿದಿರಿ ತಾನೆ, ಅದೇ ಸೇಮ್ ಪ್ರಾಪರ್ಟೀಸ್ ನಾವು ಎಲ್ಲಿ ನೋಡ್ತಿದ್ದೀವಿ, ಅಲ್ಜಿಬ್ರಾ ಅನ್ನೋ ಬ್ರಾಂಚ್ ಅಲ್ಲಿ ನೋಡ್ತಿದ್ದೀರಾ. ಹಾಗಾದ್ರೆ ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಆರ್ ಯು ರೆಡಿ? ಓಕೆ, ಪ್ರಾಪರ್ಟಿ ಆಫ್ ಅಲ್ಜಿಬ್ರಾ. ಡಿಂಗ್ 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 ಡಿಂಗ್. ಹೇಳಿ, ಪ್ರಾಪರ್ಟೀಸ್ ಆಫ್ ಅಲ್ಜಿಬ್ರಾ. ಹೇಳಿ ಚಿಲ್ಡ್ರನ್ಸ್, ಪ್ರಾಪರ್ಟೀಸ್ ಆಫ್ ಅಲ್ಜಿಬ್ರಾ ಅಲ್ಲಿ ಫಸ್ಟ್ ಪ್ರಾಪರ್ಟಿ ನೀವು ಹೇಳಿ. ಈಗ ಇಂಟಿಜರ್ ಲೆಸನ್ ಆಗಿದೆ, ಆ ಲೆಸನ್ ಅಲ್ಲಿ ನೀವೇನ್ ನೋಡಿದ್ರಿ? ಫಸ್ಟ್ ಪ್ರಾಪರ್ಟಿ ಯಾವುದು? ರೈಟ್, ಯಾವುದು? ಕ್ಲೋಸರ್ ಪ್ರಾಪರ್ಟಿ. ಯಾವುದು? ಕ್ಲೋಸರ್. ಏನು? ಕ್ಲೋಸರ್ ಪ್ರಾಪರ್ಟಿ. ಓ, ಸೇಮ್ ಇದ್ರಲ್ಲಿ ಅದೇ ಸೇಮ್ ಪ್ರಾಪರ್ಟೀಸ್ ಕಲಿತಿದ್ದೀವಿ. ಹಾಗಾದ್ರೆ ಇಲ್ಲಿ ತಗೊಳ್ಳಿ ಚಿಲ್ಡ್ರನ್ಸ್, ನೀವೀಗ ಇಲ್ಲಿ ತನ ಕಲ್ತಿರೋದು ಎಲ್ಲಿ ತನ ಕಲ್ತಿರಿ? ಇಂಟಿಜರ್ಸ್ ತನ ಕಲ್ತಿದ್ದೀರಿ. ಹಾಗಾದ್ರೆ ನಾವು ಏನ್ ತಗೊಳ್ಳೋನು? ಇಂಟಿಜರ್ಸ್ ಅಂತ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇಂಟಿಜರ್ಸ್ ಅಲ್ಲಿನೇ ನ್ಯಾಚುರಲ್ ನಂಬರ್ನು ಬರ್ತೈತಿ, ಹೋಲ್ ನಂಬರ್ನು ಬರ್ತೈತಿ. ಹೇಗೆ ಅಂತ ನಾನು ಹೇಳಿದ್ದೇನೆ. ಹೇಗೆ ಅಂತ ಇಂಟಿಜರ್ ಚಾಪ್ಟರ್ ಅಲ್ಲಿ ಫುಲ್ ಡಿಟೇಲ್ ಆಗಿ ಹೇಳಿದ್ದೇನೆ. ಅಲ್ಲಿ ಯಾರು ನೋಡಿಲ್ಲ ನೀವೇನ್ ಮಾಡಿ, ಇಂಟಿಜರ್ ಅನ್ನೋ ಟಾಪಿಕ್ ಅಲ್ಲಿ ಹೋಗಿ ಪ್ರತಿಯೊಂದು ಟಾಪಿಕ್ಸ್ ಚೆನ್ನಾಗಿ ಗಮನ ಕೊಟ್ಟು ಕೇಳಿ ಈ ಲೆಸನ್ಗೆ ಬರಬೇಕು. ಓಕೆ, ಹಾಗಾದ್ರೆ ಇಲ್ಲೇನ್ ಮಾಡೋಣ, ನಾವು ಡೈರೆಕ್ಟ್ ಇಂಟಿಜರ್ಸ್ ಅಂತ ತಗೊಳ್ಳೋನು. ಇಂಟಿಜರ್ಸ್ ನಿಮ್ಗೆ ಇಂಟಿಜರ್ಸ್ ಅಷ್ಟೇ ಹೇಳಿದ್ದೇನೆ, ನಿಮ್ಗೆ ಇಂಟಿಜರ್ ತನ ಅಷ್ಟೇ ಇದೆ, ಮುಂದೆ ಯಾವ ನಂಬರ್ಸ್ ಇನ್ನ ಬಂದಿಲ್ಲ. ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಹೋದ ಹಾಗೆ, ನೀವು 7th 8th 9th ಹೋದಾಗೆ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ನ ನೋಡ್ತೀರಿ. ಈಗ ನಿಮ್ಗೆ ಇಂಟಿಜರ್ಸ್ ತನ ಅಷ್ಟೇ ಸಾಕು. ಸೊ ನಾನೇನ್ ಹೇಳ್ತಿದ್ದೇನೆ, ಇಂಟಿಜರ್ಸ್. ಇಲ್ಲಿ ಇಂಟಿಜರ್ಸ್ ಅಲ್ಲಿ ನ್ಯಾಚುರಲ್ ನಂಬರು ಬಂತು. ಹೇಗೆ ಅಂದ್ರೆ ನಾನು ನಂಬರ್ ಲೈನ್ ಡ್ರಾ ಮಾಡಿದ್ದೆ. ಯಾವ ತರ? ಇಲ್ಲಿ ಮಿಡಲ್ ಅಲ್ಲಿ 0 ಬರ್ತೈತಿ, ಇಲ್ಲಿ ಪಾಸಿಟಿವ್ 1 2 3. ಇಲ್ಲಿಂದ ಇಲ್ಲಿ ಮುಂದೆ ಇರೋ ಎಲ್ಲ ವ್ಯಾಲ್ಯೂ ಏನಾಯ್ತು? ನ್ಯಾಚುರಲ್ ನಂಬರ್ ಆಯ್ತು. ಹಾಗಾದ್ರೆ 0 ಇಂದ ಹಿಡಿದ್ರೆ ಹೋಲ್ ನಂಬರ್ ಆಯ್ತು. ಹಾಗಾದ್ರೆ ಎಲ್ಲ ವ್ಯಾಲ್ಯೂ ಇಲ್ಲೇ ಬಂತು ತಾನೆ. ಇನ್ ಪ್ಲಸ್ ನೆಗೆಟಿವ್ ಈ ಕಡೆ -1 -2 ಇವೆಲ್ಲ ಏನಾಯ್ತು? ನೆಗೆಟಿವ್ ವ್ಯಾಲ್ಯೂಸ್ ಆಯ್ತು. ನೆಗೆಟಿವ್ ವ್ಯಾಲ್ಯೂ 0 ಇಂದ ಹಿಡಿದ್ರೆ ಹೋಲ್ ನಂಬರ್, ಬರೀ 1 ಇಂದ ಹಿಡಿದ್ರೆ ನ್ಯಾಚುರಲ್ ನಂಬರ್ ಆಯ್ತು. ಹಾಗಾದ್ರೆ ಎಲ್ಲ ವ್ಯಾಲ್ಯೂ ಇದ್ದೇ ಇಂಟಿಜರ್ ಅಲ್ಲೇ ಇನ್ವಾಲ್ವ್ ಆಗ್ತೈತಿ. ಅದಕ್ಕಾಗಿ ನಾನು ಇಲ್ಲೇನ್ ಮಾಡ್ತಿದ್ದೇನೆ ಅಂದ್ರೆ, ನಾನು ನಿಮ್ಗೆ ಡೈರೆಕ್ಟ್ ಇಂಟಿಜರ್ ಅಂತ ತಗೋತಿದ್ದೇನೆ. ಎ ಅನ್ನೋದು ಒಂದು ಇಂಟಿಜರ್, ಬಿ ಕೂಡ ಒಂದು ಇಂಟಿಜರ್. ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಎರಡು ಇಂಟಿಜರ್ ನ ತಗೊಂಡು ನೀವು ಆಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಏನ್ ಸಿಗ್ಬೇಕು? ಇಂಟಿಜರ್ ಸಿಗ್ಬೇಕು. ಇದು ಕ್ಲೋಸರ್ ಪ್ರಾಪರ್ಟಿ. ಯಾವಾಗ? ಅಂಡರ್ ಎಡಿಷನ್ ಅಲ್ಲಿ ಅಪ್ಲೈ ಮಾಡಿದಾಗ. ಕ್ಲೋಸರ್ ಪ್ರಾಪರ್ಟಿನ ನೀವು ಎಡಿಷನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಈ ತರ ಬರ್ತದೆ. ಇನ್ ನೆಕ್ಸ್ಟ್ ಅಂಡರ್ ಮಲ್ಟಿಪ್ಲಿಕೇಶನ್. ಅಂಡರ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗೆ? ಸೇಮ್, ಎ ಬಿಲಾಂಗ್ಸ್ ಟು ಇಂಟಿಜರ್, ಬಿ ಬಿಲಾಂಗ್ಸ್ ಟು ಇಂಟಿಜರ್. ಎ ಇಂಟಿಜರ್ ಒಳಗಿಂದ ತಗೋಬೇಕು, ಬಿನು ಇಂಟಿಜರ್ ಅಲ್ಲಿದೆ ತಗೋಬೇಕು. ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಏನ್ ಹೇಳ್ತೈತಿ ಅಂದ್ರೆ ಎ ಇಂಟು ಬಿ ಏನು ಇರಬೇಕು? ಇಂಟಿಜರ್ ಆಗಿರ್ಬೇಕು.
ಇದು ನೋಟ್ ಮಾಡ್ಕೊಳ್ಳಿ. ಅಂದ್ರೆ ಎ ಅನ್ನೋದು ಒಂದು -2 ಅಂತ ತಗೊಂಡೆ. ದಿಸ್ ಈಸ್ ಅ ಇಂಟೀಜರ್. ಇಲ್ಲಿ ಪ್ಲಸ್ ಸೈನ್ ಆಸ್ ಇಟ್ ಈಸ್ ಇಡ್ರಿ, -2. ಇವು ಹೇಗೆ ಸಾಲ್ವ್ ಮಾಡೋದು ಅಂತ ಕೆಲವೊಂದು ಇಂಟೀಜರ್ ಅಲ್ಲಿ ರೂಲ್ಸ್ ಹೇಳಿದ್ದೇನೆ. ಆ ರೂಲ್ ಇಲ್ಲಿ ಅಪ್ಲೈ ಮಾಡಬೇಕು. ಏನಂದ್ರೆ ಇಲ್ಲಿ ಬ್ರಾಕೆಟ್ ಫಸ್ಟ್ ಇದನ್ನ -2 ಅಂತ ಆಸ್ ಇಟ್ ಈಸ್ ಇಡ್ತೀರಿ. ಇನ್ನ ಇಲ್ಲಿ ಬ್ರಾಕೆಟ್ ಅಂದ್ರೆ ಹೇಳಿದ್ದೆ ನಾನು ಮಲ್ಟಿಪ್ಲೈ. ಬ್ರಾಕೆಟ್ ಅಂದ್ರೆ ಮಲ್ಟಿಪ್ಲೈ. ಇಲ್ಲಿ ಮಲ್ಟಿಪ್ಲೈ ಏನಾಗ್ತಿದೆ ಹೇಳಿ ಚಿಲ್ಡ್ರನ್ಸ್? ಇಲ್ಲಿ ಸೈನ್ ಮಲ್ಟಿಪ್ಲೈ ಆಗ್ತಿದೆ ಇಲ್ಲ ನಂಬರ್ ಮಲ್ಟಿಪ್ಲೈ ಆಗ್ತಿದೆ? ರೈಟ್. ಏನು? ಸೈನ್. ಪ್ಲಸ್ ಸೈನ್ ಮೈನಸ್ ಸೈನ್ ಅಂದ್ರೆ ಪ್ಲಸ್ ಇಂಟು ಮೈನಸ್. ಅಂದ್ರೆ ನಾನು ಥರ್ಡ್ ರೂಲ್ ಹೇಳಿದ್ದೆ. ಯಾವುದು? ಹೀಗೆ ಕೊಟ್ಟಿದ್ದೆ, ಪ್ಲಸ್ ಇಂಟು ಮೈನಸ್ ತಗೊಂಡು ಪ್ಲಸ್ ಇಂಟು ಮೈನಸ್ ತಗೊಂಡ್ರೆ ಅಲ್ಲಿ ಮೈನಸ್ ಸಿಗತ್ತೆ ಅಂತ ಈ ತರ ಒಂದು ರೂಲ್ ಹೇಳಿದ್ದೆ ನಾನು. ಯಾರು ನೋಡಿಲ್ಲ ಇಂಟಿಜರ್ ಪ್ರಾಪರ್ಟೀಸ್ ನ ನೋಡಿ, ಅದರಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಹೇಳಿದ್ದೆ. ಆ ರೂಲ್ಸ್ ಅಲ್ಲಿ ಥರ್ಡ್ ರೂಲ್ ಹೇಳಿದ್ದೆ, ಈ ತರ ಹೇಳಿದ್ದೆ. ಈ ರೂಲ್ ನ ಇಲ್ಲಿ ಅಪ್ಲೈ ಮಾಡಬೇಕು. ಅಂದ್ರೆ ಪ್ಲಸ್ ಇಂಟು ಮೈನಸ್, ಇಲ್ಲಿ ಸೈನ್ ಮಲ್ಟಿಪ್ಲೈ ಆಗ್ತಿದೆ. ಸೈನ್ ಮಲ್ಟಿಪ್ಲೈ ಆದ್ಮೇಲೆ ಈ ತರ ಕೊಟ್ರೆ ಹೀಗೆ ಬರುತ್ತೆ ಅಂತ ಹೇಳಿದೆ. ಸೊ ಆ ಸೈನ್ ಇಡ್ಬೇಕು. ನೆಕ್ಸ್ಟ್ 2 ಆಸ್ ಇಟ್ ಈಸ್ ಇಡ್ಬೇಕು. ದೆನ್ ಏನ್ ಮಾಡ್ಬೇಕು? -2 ಅಂದ್ರೆ ಇಲ್ಲಿ ಸೇಮ್ ನಂಬರ್ ಸೇಮ್ ಸೈನ್. ಸಾರಿ, ಸೇಮ್ ನಂಬರ್ ಇದೆ, ಡಿಫ್ರೆಂಟ್ ನಂಬರ್ ಇರಬಹುದು. ಇಲ್ಲಿ ಸೇಮ್ ಸೈನ್ ಇದೆ ಅಂದ್ರೆ ಎರಡು ಸೇಮ್ ಸೈನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು? ನಂಬರ್ನ ಆಡ್ ಮಾಡ್ಬೇಕು. ಫಸ್ಟ್ ರೂಲ್ ಬಂತು. ಸೇಮ್ ಸೈನ್ ಕೊಟ್ರೆ, ಸೇಮ್ ಇಂಟಿಜರ್ ಕೊಟ್ಟಿದ್ದಾರೆ, ನಂಬರ್ ಏನ್ ಮಾಡ್ಬೇಕು? 2 + 2 4 ಆಯ್ತು. ಇನ್ನೇನ್ ಹೇಳಿದೆ ನಾನು? ನಂಬರ್ ಆಡ್ ಮಾಡ್ಬೇಕು. ಹೌದು, ಆದ್ರೆ ಕೊಟ್ಟಿದ್ದಾರೆ ಏನು ಸೈನ್? ಯಾವ ಸೈನ್ ಕೊಟ್ಟಿದ್ದಾರೆ ಅದನ್ನ ಕಣ್ಮುಚ್ಚಿ ನೀವೇನ್ ಮಾಡ್ಬೇಕು? ಅದೇ ಸೈನ್ ಇಡ್ಬೇಕು. ಏನು? ಮೈನಸ್ ಕೊಟ್ಟಿದ್ರೆ ಮೈನಸ್, ಪ್ಲಸ್ ಕೊಟ್ಟಿದ್ರೆ ಪ್ಲಸ್. ಹಾಗಾದ್ರೆ z is a integer, yes or no? z is a negative number integer ಅಲ್ಲೇ ಬರ್ತೈತಿ. ಸೊ ಇಟ್ ಈಸ್ ಅ ಇಂಟೀಜರ್. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಯ್ತು ತಾನೆ? ಇನ್ ಮಲ್ಟಿಪ್ಲೈ ಅಲ್ಲಿ ತಗೊಳ್ಳಿ. ಮಲ್ಟಿಪ್ಲೈ ಬೇಕಂದ್ರೆ -2 ಇಂಟು -2. ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ಇಲ್ಲಿ ನಿಮ್ಗೆ ಏನ್ ಮಲ್ಟಿಪ್ಲೈ ಆಗ್ತಿದೆ? ಮೈನಸ್ನು ಮಲ್ಟಿಪ್ಲೈ ಆಗ್ತಿದೆ, ಪ್ಲಸ್ ನಂಬರ್ನು ಮಲ್ಟಿಪ್ಲೈ ಆಗ್ತಿದೆ. ಅಂದ್ರೆ ನೀವೇನ್ ಮಾಡ್ಬೇಕಿಲ್ಲಿ? ಸೈನ್ ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಎರಡು ಸೇಮ್ ನೇಚರ್ ಅಲ್ಲಿ ಇರೋ ಸೈನ್ ನ ನಾವು ಮಲ್ಟಿಪ್ಲೈ ಮಾಡತ್ತೀವಂದ್ರೆ ಅದು ನಮಗೆ ಪ್ಲಸ್ ಸಿಗ್ತೈತೆ ಅಂತ ಹೇಳಿದೆ. ಅಂದ್ರೆ ಈ ತರ ಹೇಳಿದೆ, ಮೈನಸ್ ಇಂಟು ಮೈನಸ್ ದಿಸ್ ಈಸ್ ಪ್ಲಸ್ ಅಂತ ಹೇಳಿದ್ದೆ. ಆ ರೂಲ್ ನ ನೆನಪಿಟ್ಕೊಳ್ಳಿ. ಮೈನಸ್ ಏನಾಗ್ತೈತಿ? ಪ್ಲಸ್ ಆಯ್ತು. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ ಬ್ರಾಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಬ್ರಾಕೆಟ್ ಏನ್ ಹೇಳ್ತೈತಿ? ಈ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳ್ತೈತಿ. 4 ತಗೊಂಡಿರಿ. ದಿಸ್ ಈಸ್ ಅ ಇಂಟೀಜರ್. ಹಾಗಾದ್ರೆ ಎರಡು ಪ್ರಾಪರ್ಟಿ ಅಪ್ಲೈ ಆಯ್ತು, ಸ್ಯಾಟಿಸ್ಫೈ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ನನ್ಗೆ ಹೇಳಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಅಸೋಸಿಯೇಟಿವ್. ಯಾವುದು? ಅಸೋಸಿಯೇಟಿವ್. ಅದಾದ್ಮೇಲೆ ಕಮ್ಯುಟೇಟಿವ್, ಅಸೋಸಿಯೇಟಿವ್. ಫಸ್ಟ್ ಕ್ಲೋಸರ್, ದೆನ್ ಕಮ್ಯುಟೇಟಿವ್, ದೆನ್ ಅಸೋಸಿಯೇಟಿವ್. ಕಮ್ಯುಟೇಟಿವ್ ಪ್ರಾಪರ್ಟಿ. ಏನು? ಕಮ್ಯುಟೇಟಿವ್ ಪ್ರಾಪರ್ಟಿ ಹೇಳಿ ಚಿಲ್ಡ್ರನ್ಸ್ ನನಗೆ. ಎ ಅನ್ನೋದು ಒಂದು ಇಂಟೀಜರ್ ಹೌದು, ಬಿ ಅನ್ನೋದು ಒಂದು ಇಂಟೀಜರ್ ಹೌದು. ಆದ್ರೆ ಅಂಡರ್ ಎಡಿಷನ್ ತಗೊಂಡಾಗ ಎಡಿಷನ್ ಆಪರೇಷನ್ ಅಪ್ಲೈ ಮಾಡುವಾಗ ನಾವೇನ್ ಮಾಡ್ಬೇಕಲ್ಲಿ? ಎಡಿಷನ್ ಆಪರೇಷನ್ ಅಪ್ಲೈ ಮಾಡಿದಾಗ ನಾವೇನ್ ಮಾಡ್ಬೇಕು? a ಪ್ಲಸ್ ಬಿ ಆದ್ರೂ ತಗೊಳ್ಳಿ, ಇಲ್ಲ ಬಿ ಪ್ಲಸ್ ಎ ಆದ್ರೂ ತಗೊಳ್ಳಿ. ಅಂದ್ರೆ 2 + 1 ಆದ್ರೂ ತಗೊಳ್ಳಿ,
ಇಲ್ಲ 1+2 ಆದ್ರೂ ತಗೊಳ್ಳಿ. ದಿಸ್ ಈಸ್ ಆಲ್ಸೋ ಸೇಮ್, ದಿಸ್ ಈಸ್ ಆಲ್ಸೋ ಸೇಮ್. ಇದು ಪ್ರಾಪರ್ಟಿ ಯಾವುದು? ಕ್ಲೋಸರ್ ಪ್ರಾಪರ್ಟಿ. ಇದು ಬಿಲಾಂಗ್ಸ್ ಟು ಇಂಟೀಜರ್ ಆಗಿರ್ಬೇಕು. 3 is belongs to z, 3 is belongs to z. ಅರ್ಥ ಆಯ್ತಾ? ಏನು ಈ ಪ್ರಾಪರ್ಟಿಗೆ ನಾವು ಏನಂತೀವಿ? ರೈಟ್, ಯಾವುದು? ಕಮ್ಯುಟೇಟಿವ್ ಪ್ರಾಪರ್ಟಿ. ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಚಿಲ್ಡ್ರನ್ಸ್ ನಾನು ಹೇಳೋದು? ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಸಿಲೆಬಸ್, ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಸಿಲೆಬಸ್ ಏನಿದೆ ಅದು ಫಸ್ಟ್ ಹೇಳ್ತೀನಿ. ಪ್ರತಿಯೊಂದಕ್ಕೂ ಸಿಲೆಬಸ್ ಹೇಳಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ನ ಮಾಡಿಸ್ತೀನಿ, ಎಕ್ಸರ್ಸೈಸ್ ಆಮೇಲೆ ಹೇಳ್ತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಎಲ್ಲ ಚಾಪ್ಟರ್ದು ಸಿಲೆಬಸ್ ನ ಫಸ್ಟ್ ಹೇಳ್ತೀನಿ. ಫಸ್ಟ್ ನಿಮ್ಗೆ ಬೇಕಾಗಿರೋದು ಸಿಲೆಬಸ್ ಬೇಕು. ಸಿಲೆಬಸ್ ಅರ್ಥ ಆದ್ರೆ ನೀವೇನ್ ಮಾಡ್ತೀರಿ, ಕಲ್ತಿರೋ ಸಿಲೆಬಸ್ ನ ನೀವು ಪ್ರಾಬ್ಲಮ್ಸ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಥಿಂಕ್ ಮಾಡಬೇಕು. ಹೌದು ಮ್ಯಾಮ್ ಇದು ಹೇಳಿದ್ದಾರೆ, ಈ ಪ್ರಾಪರ್ಟಿ ಎಲ್ಲಿ ಅಪ್ಲೈ ಆಗ್ತೈತಿ ಅದಂತ ಎಲ್ಲಾನು ನೀವೇನ್ ಮಾಡ್ಬೇಕು, ಥಿಂಕ್ ಮಾಡಬೇಕು. ಇದು ಹೀಗೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ ಎ ಬಿ ಬದ್ಲಿ ಒಂದು ಯಾವ್ದಾದ್ರು ಇಂಟೀಜರ್ ತಗೋಬೇಕು. ನೀವೇ ಥಿಂಕ್ ಮಾಡಬೇಕು. ಈಗ ಝೆಡ್ ಅಂದ್ರೆ ಇಂಟೀಜರ್ ಅಂತ ಹೇಳಿದ್ದೆ, ಆ ಝೆಡ್ ಅಲ್ಲಿ ಇಂಟೀಜರ್ ಅಂತ ಒಂದು ಯಾವ್ದಾದ್ರೂ ಒಂದು ವ್ಯಾಲ್ಯೂ ತಗೋಬೇಕು. ಇಂಟೀಜರ್ ಅಲ್ಲಿ ಏನೇನ್ ವ್ಯಾಲ್ಯೂ ಬರುತ್ತೆ ಅಂತ ನಾನು ಹೇಳಿದ್ದೆ. ಆ ಪ್ರತಿಯೊಂದು ವ್ಯಾಲ್ಯೂಸ್ ನೀವೇನ್ ಮಾಡ್ಬೇಕು, ತಗೋಬೇಕು. ಪ್ರತಿಯೊಂದು ವ್ಯಾಲ್ಯೂಸ್ ತಗೊಂಡು ನೀವೇನ್ ಮಾಡ್ಬೇಕು, ಈ ಫಾರ್ಮೆಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಹೇಗೆ ಅಂದ್ರೆ ಈಗ ತಗೊಳ್ಳಿ, ಎ ಅನ್ನೋದು 3 ಅಂತ ತಗೊಂಡ್ರಿ, ಬಿ ನಾನು 4 ಅಂತ ತಗೊಂಡೆ. ಏನು, ಎ ನ 3 ಅಂತ ತಗೊಂಡೆ, ಬಿ ನ 4 ಅಂತ ತಗೊಂಡೆ. ಅದಾದ್ಮೇಲೆ ಕೇಳಿ ಚಿಲ್ಡ್ರನ್ಸ್, ಎ ನ 3 ತಗೊಂಡೆ, ಬಿ ನ 4 ತಗೊಂಡೆ. ಇವೆರಡು ವ್ಯಾಲ್ಯೂ ನೀವು ಇಲ್ಲಿ ಈ ಪ್ರಾಪರ್ಟಿಯಲ್ಲಿ ಅಪ್ಲೈ ಮಾಡಬೇಕು. ಅವಾಗ ಇದು ಮತ್ತೆ ಇದು ಎರಡು ಈಕ್ವಲ್ ಆಗ್ತೈತಿ ಇಲ್ಲ ಅಂತ ಚೆಕ್ ಮಾಡಬೇಕು. ಫಸ್ಟಿಗೆ ಏನ್ ಮಾಡಬೇಕು, ಎ ಪ್ಲಸ್ ಬಿ ಮಾಡಬೇಕು. ದೆನ್ ನೆಕ್ಸ್ಟ್ ಏನ್ ಮಾಡಬೇಕು, ಬಿ ಪ್ಲಸ್ ಎ ಮಾಡಬೇಕು. ಎ ಏನಿದೆ 3, ಬಿ ಏನಿದೆ 4, ಇಲ್ಲಿ ಬಿ ಏನಿದೆ 4 ಪ್ಲಸ್ ಎ ಏನಿದೆ 3. ಇದು ಏನಾಗ್ತೈತಿ ವ್ಯಾಲ್ಯೂ ಹೇಳಿ? ಇದು ಏನಾಯ್ತು 3 + 4 7. ಇದು ಏನಾಯ್ತು 4 + 3 7. ಹಾಗಾದ್ರೆ ಹೇಳಿ, ಇವು ಎರಡು ವ್ಯಾಲ್ಯೂ ಏನಿದೆ ಈಕ್ವಲ್ ಇದೆ ತಾನೆ? ಎರಡು ವ್ಯಾಲ್ಯೂ ಏನಾಗಿದೆ ಇಲ್ಲಿ ಈಕ್ವಲ್ ಬಂದಿದೆ. ಹಾಗಾದ್ರೆ ಇಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಯ್ತು. ಇಲ್ಲೇನ್ ಮಾಡಿದ್ದೇನೆ ನಾನು, ಜಸ್ಟ್ ಫಸ್ಟ್ 3 + 4 ಮಾಡಿದ್ದೇನೆ, ಇಲ್ಲಿ 4 + 3 ಅಂದ್ರೆ a + b, b + a. ಇದನ್ನು ಇದಕ್ಕೆ ಈಕ್ವಲ್ ಬರ್ತೈತಿ. ಅರ್ಥ ಆಯ್ತಾ? ಓಕೆ, ನೀವು ಹೀಗೆ ನಂಬರ್ನ ನೀವೇ ತಗೊಂಡು ಈ ಪ್ರಾಪರ್ಟೀಸ್ ನ ಅಪ್ಲೈ ಮಾಡಿ 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 ಚೆಕ್ ಮಾಡಬೇಕು ಸ್ಯಾಟಿಸ್ಫೈ ಆಗ್ತೈತಿ ಇಲ್ಲ ಅಂತ. ಎಕ್ಸರ್ಸೈಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ನೀವೇನ್ ಮಾಡಿ ಎಕ್ಸರ್ಸೈಸ್ ನ ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಿಕ್ಕೆ. ಏನು ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ. ಈ ನಾನು ಇಲ್ಲಿ ತನ ಏನ್ ಹೇಳಿದ್ದೇನೆಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ ಆ ಕ್ವಶನ್ಸ್ ಅಲ್ಲಿ ಅಪ್ಲೈ ಮಾಡೋದಿಕ್ಕೆ ಟ್ರೈ ಮಾಡಿ. ಅಪ್ಲೈ ಮಾಡಬೇಕು ನೀವು. ಯಾವ ಪ್ರಾಪರ್ಟಿ ಎಲ್ಲಿ ಬರ್ತೈತಿ, ಇದು ಎಲ್ಲಿ ಬರ್ತೈತಿ, ಅಸೋಸಿಯೇಟಿವಿಟಿ ಎಲ್ಲಿ ಬರ್ತೈತಿ, ಅದೆಲ್ಲ ಪ್ರತಿಯೊಂದು ನೀವು ಏನ್ ಮಾಡ್ಬೇಕು, ಅಪ್ಲೈ ಮಾಡೋದಿಕ್ಕೆ ಟ್ರೈ ಮಾಡಬೇಕು. ಮಾಡ್ತೀರಿ ತಾನೇ ಮನೆಯಲ್ಲಿ? ಇದು ಡೈಲಿ ಮಾಡಬೇಕು. ಯಾರು ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟಿಂಗ್ ಯಾರಿದ್ದೀರಿ ಅವರು ಏನ್ ಮಾಡ್ತೀರಿ, ನಾನು ಹೇಳೋದನ್ನ ಮಾಡ್ತೀರಿ. ಯಾರು ಇಂಟ್ರೆಸ್ಟಿಂಗ್ ಇಲ್ಲ, ಯಾರಿಗೂ ಕಲಿಯೋದು ಇಷ್ಟ ಇಲ್ಲ, ಅವ್ರೇನ್ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು. ಎಲ್ಲ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು, ಪ್ರತಿಯೊಬ್ರು ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು. ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನೀವು ಚಲೋ ಜಾಬ್ನ ತಗೋತೀರಿ ಮುಂದೆ ಹೋಗೋಣ. ಓಕೆ, ಹಾ,
ಈಗ ನಿಮ್ಗೆ ಅರ್ಥ ಆಗೋದಿಲ್ಲ, ಆದ್ರೆ ಮುಂದೆ ಪ್ರತಿಯೊಂದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ. ಏನಂದ್ರೆ ನಿಮ್ಮ ಏಜ್ದವರು ಕಾಂಪಿಟೇಟಿವ್ ಯಾವ್ಯಾವ ಅಂದ್ರೆ JEE ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ನಿಮ್ಮ ಏಜ್ದವರೇ 6th ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಷ್ಟು ಕಾಂಪಿಟೇಷನ್ ಇದೆ. ಸೊ ಏನು ಮಾಡಿ, ಚೆನ್ನಾಗಿ ವರ್ಕ್ ಮಾಡಿ, ಪ್ರತಿಯೊಬ್ಬರು ಚೆನ್ನಾಗಿ ಸ್ಟಡಿ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ. ನೀವು ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ, ಎಷ್ಟು ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತೀರಿ, ಅಷ್ಟು ನಿಮ್ದು ಮೈಂಡ್ ಡೆವಲಪ್ ಆಗ್ತೈತಿ. ನೀವು ಎಷ್ಟು ಲರ್ನಿಂಗ್ ಮಾಡ್ತೀರಲ್ಲ ಅಷ್ಟು ನಿಮ್ದು ಮೈಂಡ್ ಡೆವಲಪ್ ಆಗ್ತೈತಿ. ನೀವು ಪ್ರತಿಯೊಂದು ನೀವು ಏನು ಮಾಡ್ಬೇಕು ಅನ್ಕೊಂಡಿರಿ, ನಿಮ್ದು ಡ್ರೀಮ್ಸ್ ಏನಿದೆ ಆ ಪ್ರತಿಯೊಂದು ಏನಾಗ್ತೈತಿ, ಫುಲ್ಫಿಲ್ ಆಗುವಂತ ಚಾನ್ಸ್ ಇರ್ತೈತಿ. ಅದು ಫುಲ್ಫಿಲ್ ಆಗ್ಬೇಕು. ನಿಮ್ಮೆಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಸ್ಟಡಿ ಮಾಡಬೇಕು. ಓಕೆ, ಟೀಚರ್ಸ್ ಏನ್ ಹೇಳ್ತಿದ್ದಾರೆ, ಪ್ರತಿಯೊಂದನ್ನು ಚೆನ್ನಾಗಿ ಕಾನ್ಸಂಟ್ರೇಷನ್ ಅಂದ್ರೆ ಪೂರ್ತಿ ಗಮನ ಕೊಟ್ಟು ಚೆನ್ನಾಗಿ ನೀವು ಕೇಳಬೇಕು. ಗಮನದಿಂದ ಪ್ರತಿಯೊಂದು ಏನ್ ಹೇಳ್ತಿದ್ದಾರೆ ಎಲ್ಲಾನು ಕೇಳಬೇಕು. ಕೇಳಿದಾದ್ಮೇಲೆ ಟೀಚರಿಗೆ ನಿಮ್ಗೆ ಯಾವ್ದು ತಿಳಿಯೋದಿಲ್ಲ ಅದನ್ನ ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡಿ ಯಾವ್ದು ಗೊತ್ತಾಗಿಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ನೋಟ್ ಮಾಡ್ಕೋಬೇಕು. ಏನು, ಮಲ್ಟಿಪ್ಲಿಕೇಶನ್. ಏನಂದ್ರೆ A belongs to ಇಂಟೀಜರ್. A ಏನಾಗಿರ್ಬೇಕು, ಇಂಟೀಜರ್ ಆಗಿರ್ಬೇಕು. B ಏನಾಗಿರ್ಬೇಕು, ಇಂಟೀಜರ್ ಆಗಿರ್ಬೇಕು. A into B, B into A, this is belongs to integer. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಕಮ್ಯುಟೇಟಿವ್ ಪ್ರಾಪರ್ಟಿ ಆಯ್ತು. ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಕಮ್ಯುಟೇಟಿವ್ ಪ್ರಾಪರ್ಟಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಅಸೋಸಿಯೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಅಸೋಸಿಯೇಟಿವ್ ಪ್ರಾಪರ್ಟಿ ತಗೋಬೇಕು. ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, A ಅನ್ನೋದು ಒಂದು ಇಂಟೀಜರ್ ತಗೊಳ್ಳಿ, B ಅನ್ನೋದು ಕೂಡ ಒಂದು ಇಂಟೀಜರ್ ತಗೊಳ್ಳಿ, C ನು ಕೂಡ ಇಂಟೀಜರ್ ತಗೊಳ್ಳಿ. ದೆನ್ ಇನ್ ಅಡಿಷನ್ ತಗೊಳ್ಳಿ. ಅಡಿಷನ್ ಆಪರೇಷನ್ ಕೊಟ್ಟಾಕ್ರ ನಾವ್ ಏನ್ ಮಾಡ್ಬೇಕು, A ಅನ್ನೋದ ನಂಬರಿಗೆ B ನ ಕಂಬೈನ್ ಆಗಿ ತಗೊಂಡು ಪ್ಲಸ್ C ಹೀಗಾದ್ರೂ ತಗೊಳ್ಳಿ. ಏನ್ ಮಾಡಿ, ಫಸ್ಟ್ ಎರಡು ನಂಬರಿಗೆ ಕಂಬೈನ್ ಆಗಿ ತಗೊಂಡು ಸಾಲ್ವ್ ಮಾಡಿ, ಇಲ್ಲಾದ್ರೆ ಫಸ್ಟ್ ಆಸ್ ಇಟ್ ಈಸ್ ಇಟ್ಟು ನೆಕ್ಸ್ಟ್ ನಂಬರ್ಸ್ ನ ನೀವು ಕಂಬೈನ್ ಆಗಿ ತಗೊಂಡು ಸಾಲ್ವ್ ಮಾಡ್ಬೇಕು. ಹೀಗೆ ಆದ್ರೂ ತಗೊಳ್ಳಿ, ಅಂದ್ರೆ ಫಸ್ಟ್ ಎರಡು ನಂಬರ್ ಕಂಬೈನ್ ಆಗಿ ತಗೊಂಡಾದ್ರೂ ಸಾಲ್ವ್ ಮಾಡಿ, ಇಲ್ಲ ಸೆಕೆಂಡ್ ಎರಡು ನಂಬರ್ ಕಂಬೈನ್ ಆಗಿ ತಗೊಂಡಾದ್ರೂ ಸಾಲ್ವ್ ಮಾಡಿ. ಆದ್ರೆ ಅದು ಬಂದಿರೋ ವ್ಯಾಲ್ಯೂ ಮಾತ್ರ ಇಂಟೀಜರ್ನೇ ಆಗಿರ್ಬೇಕು. ಅಂದ್ರೆ A ನ ನೀವು 1 ಅಂತ ತಗೊಳ್ಳಿ, B ನ ನೀವು 2 ಅಂತ ತಗೊಳ್ಳಿ, C ನ ನೀವು 3 ಅಂತ ತಗೊಳ್ಳಿ. ಇವೆಲ್ಲ ವ್ಯಾಲ್ಯೂಸ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಈ ಫಾರ್ಮ್ ತಗೊಳ್ಳಿ. ಫಸ್ಟ್ ಏನು, A ಪ್ಲಸ್ B ಪ್ಲಸ್ C. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಏನು, A ಏನಿದೆ 1, B ಏನಿದೆ 2, C ಏನಿದೆ 3. ಹಾಗಾದ್ರೆ ಬ್ರಾಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಬೋರ್ಡೋಮಾಸ್ ರೂಲ್ ಹೇಳಿದ್ದೆ,
ಫಸ್ಟ್ ಏನ್ ಮಾಡ್ಬೇಕು, ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಪ್ರಯಾರಿಟಿ ಬ್ರಾಕೆಟಿಗೆ ಕೊಡ್ಬೇಕು. ಅಂದ್ರೆ ಇಲ್ಲಿ ಏನಾಗ್ತೈತಿ, ಇದು ಏನಾಗ್ತೈತಿ ಹೇಳಿ, 1 + 2 3 ಆಯ್ತು, ಪ್ಲಸ್ 3 6 ಅಂದ್ರೆ ವ್ಯಾಲ್ಯೂ ಏನ್ ಬಂತು ಇದ್ರದ್ದು 6. ಈಗ ನೆಕ್ಸ್ಟ್ ಏನ್ ಮಾಡಿ, ಈಚೆ ಕಡೆ ಫಾರ್ಮೆಟ್ ತಗೊಳ್ಳಿ, a + b + c ಅಂತ ತಗೊಳ್ಳಿ. ಹೀಗೆ ತಗೊಂಡ್ರಿ a ಏನಿದೆ 1, b ಏನಿದೆ 2, c ಏನಿದೆ 3. ಓಕೆ, ಫಸ್ಟ್ ಏನ್ ಹೇಳಿದೆ ನಾನು, ಬೋಡೋಮಾಸ್ ರೂಲ್. ಫಸ್ಟ್ ಪ್ರಯಾರಿಟಿ ಗೋಸ್ ಟು ಬ್ರಾಕೆಟ್. ಫಸ್ಟ್ ಪ್ರಯಾರಿಟಿ ಬ್ರಾಕೆಟ್ಗೆ ಕೊಡ್ಬೇಕು. 1 ಅಂತ ತಗೊಳ್ಳಿ, 1 ತಗೊಂಡು ಪ್ಲಸ್ ಸೈನ್ ಆಸ್ ಇಟ್ ಈಸ್ ಇಡ್ಬೇಕು. ಪ್ಲಸ್ ಸೈನ್ ಆಸ್ ಇಟ್ ಈಸ್ ಇಟ್ಟು ಇವೆರಡು ನಂಬರ್ ಆಡ್ ಮಾಡ್ಬೇಕು. ಫಸ್ಟ್ 3 + 2 ಏನಾಗ್ತೈತಿ 5. ದೆನ್ 5 + 1 6. ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ಈ ವ್ಯಾಲ್ಯೂ ಈಕ್ವಲ್ ಬಂದಿದೆ ತಾನೆ. ಸೊ ಹಾಗಾದ್ರೆ ಇದು ಸಾಲ್ವ್ ಮಾಡೋಣ ಬಂದಿರೋ ವ್ಯಾಲ್ಯೂ ಈಕ್ವಲ್ ಇರ್ತೈತಿ. ಇದು ಈಕ್ವಲ್ ಸೈನ್ ಅಂದ್ರೆ ಸೇಮ್ ಇದೆ ಅಂತ ಹೇಳೋದಿಕ್ಕೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಈಕ್ವಲ್ ಸೈನ್ ತಗೋತೀವಿ. ಅಂದ್ರೆ ಈಕ್ವಲ್ ಇದೆ ಅಂತ ಹೇಳೋದಿಕ್ಕೆ, ಸೇಮ್ ಇದೆ ಅಂತ ಹೇಳೋದಿಕ್ಕೆ, ಸಮ ಇದೆ ಅಂತ ಹೇಳೋದಿಕ್ಕೆ ನಾವೇನ್ ಮಾಡ್ತೀವಿ, ಈಕ್ವಲ್ ಸೈನ್ ತಗೋತೀವಿ. ಹಾಗಾದ್ರೆ ಇಲ್ಲಿ ಎರಡಕ್ಕೂ 6 ಬಂತು. 6 ಈಸ್ ಅ ಇಂಟೀಜರ್. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಏನಂದ್ರೆ, ಈಗ ಮಲ್ಟಿಪ್ಲಿಕೇಟಿವ್ ಫಾರ್ಮ್ ಅಲ್ಲಿ ನೀವೇ ಬರೀರಿ ನೋಡೋಣ ಚಿಲ್ಡ್ರನ್ಸ್. ಮಲ್ಟಿಪ್ಲಿಕೇಟಿವ್ ಫಾರ್ಮ್ ಟ್ರೈ ಮಾಡಿ. ಡಿಂಗ್ 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 ಡಿಂಗ್. ನೋಬಿತಾ, ಡೋರೇಮಾನ್, ಶಿನ್ಚಾನ್, ಚಿಂಚಾನ್ ಚಿಂಚಾನ್. ನೆಕ್ಸ್ಟ್ ಏನು, ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್. A belongs to Z, B belongs to Z, C belongs to Z. A into B, sorry, A into B into C. ಹೀಗೆ ಆದ್ರೂ ತಗೊಳ್ಳಿ, ಇಲ್ಲ A ಹೊರಗಡೆ ಇಟ್ಟು B into C ಆದ್ರೂ ತಗೊಳ್ಳಿ. ಇದು ಇಂಟೀಜರ್ ಆಗಿರ್ಬೇಕು. ಎಕ್ಸಾಂಪಲ್ ತಗೊಳ್ಳಿ, A = 1, B = 2, C = 3 ಅಂತ ಕೊಟ್ಟಿದ್ದೆ ನಾನು. ಅಂದ್ರೆ ಈ ಪ್ರಾಪರ್ಟಿ ತಗೊಳ್ಳಿ, A into B into C. ಫಸ್ಟ್ ಇವೆರಡಕ್ಕೂ ಬ್ರಾಕೆಟ್ ಹಾಕಿ. ಅಂದ್ರೆ A ವ್ಯಾಲ್ಯೂ ಏನಿದೆ 1 into 2 into 3. ಅಂದ್ರೆ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 1 2s are 2 into 3. ದಿಸ್ ಈಸ್ ಈಕ್ವಲ್ಸ್ ಟು ಏನು, 2 into 3 6. ನೆಕ್ಸ್ಟ್ ಏನಾಯ್ತು, ಈ ಫಾರ್ಮ್ ತಗೊಳ್ಳಿ, A into B into C ತಗೊಳ್ಳಿ. ನೆಕ್ಸ್ಟ್ ಏನಂದ್ರೆ A ವ್ಯಾಲ್ಯೂ 1, B ವ್ಯಾಲ್ಯೂ 2, C ವ್ಯಾಲ್ಯೂ 3. ನೆಕ್ಸ್ಟ್ ಏನ್ ಮಾಡಬೇಕು, 1 ಹಾಗೆ ಇಟ್ಟು ಮಲ್ಟಿಪ್ಲೈ ಮಾಡಿ. 2 3s are 6. ದಿಸ್ ಈಸ್ 6. ಹಾಗಾದ್ರೆ ಎರಡು ಏನಾಯ್ತು, ವ್ಯಾಲ್ಯೂ ಸೇಮ್ ಆಯ್ತು, ಎರಡು ಈಕ್ವಲ್ ಬಂತು. ಹಾಗಾದ್ರೆ ಅಸೋಸಿಯೇಟಿವಿಟಿ ಸ್ಯಾಟಿಸ್ಫೈ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.